ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ದಿಢೀರಾಗಿ ಆಗುವಂತ ರೆಸಿಪಿ ಆಲೂ ಬೀನ್ಸ್ ಚಟ್ಪಟ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಆಲೂ ಬೀನ್ಸ್ ಚಟ್ಪಟ್ ಮಾಡೋದಕ್ಕೆ ಹೆಸರೇ ಹೇಳೋ ಹಾಗೆ ಮೇನ್ ಆಗಿ ಬೇಕಾಗಿರೋದು ಆಲೂಗಡ್ಡೆ ಮತ್ತು ಬೀನ್ಸು ಎರಡನ್ನೂ ಕೂಡ ಒಂದೊಂದು ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ಬೀನ್ಸನ್ನು ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಇದನ್ನ ಒಂದೊಂದೇ ಬೀನ್ಸನ್ನು ತಗೊಂಡು ತಿನ್ನೋ ಥರ ಇರಬೇಕು. ತುಂಬ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ ಇದು. ಈ ರೀತಿ ಹೆಚ್ಕೋಬೇಕು ಬೀನ್ಸನ್ನು. ಬೇಗ ಬೇಯುತ್ತೆ, ಬಟ್ ಕ್ರಂಚಿಯಾಗಿ ಕೂಡ ಇರುತ್ತೆ. ಆಲೂಗಡ್ಡೆನೂ ಅದೇ ರೀತಿ ಹೆಚ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಲೂಗಡ್ಡೆ, 1 ಕಪ್ ಬೀನ್ಸು, 2ರಿಂದ 3 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಬೆಳ್ಳುಳ್ಳಿನ. ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ 3 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮಗೆ ಎಣ್ಣೆ ಜಾಸ್ತಿ ಬೇಡ ಅನ್ನೋ ಹಾಗಿದ್ರೆ ಕಡಿಮೆ ಎಣ್ಣೆನೇ ಯೂಸ್ ಮಾಡ್ಕೋಬೋದು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇದರ ಜೊತೆಗೇ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ ಇದು, ಬಟ್ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಅರಳ್ಕೊಳ್ತಾ ಇದ್ದ ಹಾಗೆ ನೆಕ್ಸ್ಟು ಇದರ ಜೊತೆಗೇ ಹೆಚ್ಚಿಟ್ಟಿರುವಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕೆಂಪಗಾದರೆ ಸಾಕು, ಮತ್ತೆ ಹೇಗೂ ಫ್ರೈ ಮಾಡ್ತೀವಿ ನಾವು. ನೆಕ್ಸ್ಟ್ ಇದರ ಜೊತೆಗೆ ಹೆಚ್ಚಿಟ್ಟಿರುವಂಥ ಬೀನ್ಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾನು ಹೇಳಿದಾಗೆ ಇದನ್ನ ಈ ರೀತಿ ಉದ್ದುದನ್ನೇ ಹೆಚ್ಚಿಕೋಬೇಕು. ರೌಂಡಾಗಿ ಹೆಚ್ಚಿ ಯೂಸ್ ಮಾಡಿದ್ರೆ ನೀವು ನಾರ್ಮಲ್ ಪಲ್ಯ ಥರ ಆಗೋಗುತ್ತೆ, ಚಟ್ಪಟ್ ಥರ ತಿನ್ನೋದಕ್ಕೆ ಸಿಗಲ್ಲ. ಸ್ವಲ್ಪ ಬಾಡಿಸ್ಕೊಳ್ಳೋಣ ಎಣ್ಣೆಲೇ. ಈ ರೆಸಿಪಿ ಏನಿದೆ ಫ್ರೈಯಲ್ಲೇ ಆಗೋದು. ಇದಕ್ಕೆ ನಾವು ನೀರು ಹಾಕಿ ಬೇಯಿಸೋದಿಲ್ಲ, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗಲ್ಲೇ. ಬೀನ್ಸ್ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ಆಲೂಗಡ್ಡೆನೂ ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಆಲ್ಮೋಸ್ಟ್ ಅರ್ಧ ಬಾಯ್ಲ್ ಆಗೋವರೆಗೂ ಕೂಡ ನಾವು ಇದನ್ನ ಫ್ರೈ ಮಾಡಬೇಕಾಗಿರೋದು. ಹಾಗೆ ಎಣ್ಣೆಲೆ ಇದನ್ನ ಬಾಡಿಸ್ಕೋಬೇಕು. ದಪ್ಪ ಥರದ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಹಾರ್ಡ್ ಎನೋಡೈಸ್ಡ್ ಕುಕ್ವೇರ್ ತೊಗೊಂಡಿದ್ದೀನಿ, ತಳ ಹಿಡಿಯಲ್ಲ ಅನ್ನೋದಕ್ಕೋಸ್ಕರ. ಇದು ನಾನ್ ಸ್ಟಿಕ್ ಅಲ್ಲ, ಹಾರ್ಡ್ ಎನೋಡೈಸ್ಡ್ ಕುಕ್ವೇರು. ಮುಚ್ಚಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಈಗ ಆಲ್ಮೋಸ್ಟ್ ಆಗಿದೆ. ಇದು ಸ್ವಲ್ಪ ಕ್ರಂಚಿನೇ ಇರಬೇಕು. ತುಂಬ ಮೆತ್ತಗಾಗಿಬಿಟ್ರೆ ಈ ರೆಸಿಪಿ ಚೆನ್ನಾಗಾಗಲ್ಲ. ಸ್ವಲ್ಪ ಕ್ರಂಚಿನೇ ಇರಬೇಕು. ಹಾಗಾಗಿ ಇದನ್ನ ಇಷ್ಟು ಫ್ರೈ ಆದಮೇಲೆ ನೆಕ್ಸ್ಟ್ ಈಗ ಇದರ ಜೊತೆಗೆ ನಾವು ಮಸಾಲೆನೆಲ್ಲ ಆ್ಯಡ್ ಮಾಡಬೇಕಾಗಿರೋದು. 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು, ಒಣಮೆಣಸಿನಕಾಯಿ ಪೌಡ್ರನ್ನು ಅರ್ಧ ಟೀ ಸ್ಪೂನ್ ಸೇರಿಸಿದ್ದೀನಿ. ನಿಮಗೆ ಖಾರ ಬೇಡ ಅಂದರೆ ಕಡಿಮೆ ಹಾಕ್ಕೋಬೋದು. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಾಗತ್ತೆ. ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ನೆಕ್ಸ್ಟು ಇದರ ಜೊತೆಗೇ ಹುಳಿಗೆ ಅನ್ನೋದಕ್ಕೋಸ್ಕರ ವಾಟೆ ಹುಳಿ ಪೌಡ್ರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ವಾಟೆ ಹುಳಿ ಪೌಡ್ರ್ ಇಲ್ಲ ಅಂತಂದರೆ ನೀವು ಡ್ರೈ ಮ್ಯಾಂಗೋ ಪೌಡರನ್ನು ಸೇರಿಸ್ಬೋದು. ಎರಡೂ ಇಲ್ಲ ಅನ್ನೋ ಹಾಗಿದ್ರೆ ಹುಣಸೆ ಹಣ್ಣಿನ ರಸ ಬೇಕಿದ್ರೂ ಕೂಡ ಇದರ ಜೊತೆಗೆ ಸೇರಿಸ್ಕೋಬಹುದು. ಒಟ್ಟಿನಲ್ಲಿ ಹುಳಿ ಅಂಶಕ್ಕೆ ಸೇರಿಸ್ತಿರೋದು ಇದನ್ನು. ನಾನು ಯೂಸ್ ಮಾಡಿರೋದು ವಾಟೆ ಹುಳಿ ಪೌಡರು, ಅರ್ಧ ಟೀ ಸ್ಪೂನು. ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಧನಿಯಾ ಪೌಡ್ರನ್ನು ಹುರಿದು ಹಾಗೆಯೇ ಕ್ರಷ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು, ಬೇರೆ ಏನೂ ಸೇರಿಸಿಲ್ಲ, ಧನಿಯಾ ಪೌಡ್ರ್ ಮಾತ್ರ. ಈಗ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಬಾಡಿಸ್ಕೊಳ್ಳೋಣ. ನೀಟಾಗಿ ಮಸಾಲೆ ಎಲ್ಲ ಎಳ್ಕೊಳ್ಳೋವರೆಗೂ ಕೂಡ ಇದನ್ನ ಫ್ರೈ ಮಾಡಬೇಕಾಗಿರೋದು. ಇವೆಲ್ಲ ಸೇರಿಸೋದಕ್ಕಿಂತ ಮುಂಚೆನೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಸೇರಿಸಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋಂಗಿಲ್ಲ. ಜಸ್ಟ್ ಒಂದು 3-4 ನಿಮಿಷ ಇದನ್ನ ಫ್ರೈ ಮಾಡಿದ್ರೆ ರೆಡಿ ಆಗಿಬಿಡತ್ತೆ. ಹಾಗೆ ಹೋಯಿತು. ಚಟ್ಪಟ್ ಅಂತ ಹೆಸರು ಹೇಳೋ ಹಾಗೆ ಚಟ್ಪಟ್ ಆಲೂ ಬೀನ್ಸು ಸೂಪರ್ ಅಂದರೆ ಸೂಪರಾಗಿ ಬಂದಿರುತ್ತೆ. ಇದನ್ನ ಹಾಗೆ ಸೈಡಲ್ಲಿ ಒಂದೊಂದೇ ತೊಗೊಂಡು ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಇದನ್ನ ನಾವೀಗ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡೋಣ. ನೋಡಿ ಎಷ್ಟು ಮಸಾಲೆ ಎಲ್ಲ ಸೇರಿಕೊಂಡು ತುಂಬಾ ಚೆನ್ನಾಗಿ ಬಂದಿದೆ. ಬೇಗ ಆಗುತ್ತೆ. ನೀವು ತುಂಬ ಹೆಲ್ತ್ ಕಾನ್ಷಿಯಸ್ ಅನ್ನೋ ಹಾಗಿದ್ರೆ ಎಣ್ಣೆನ ಇನ್ನೂ ಸ್ವಲ್ಪ ಕಡಿಮೆನೇ ಬೇಕಿದ್ರೂ ಕೂಡ ಹಾಕ್ಕೋಬೋದು. ನಾನು 3 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೆ. ಎಣ್ಣೆಲೇ ಬಾಡಿಸ್ಕೊಳ್ಳೋದು ಇದು, ಇಲ್ಲಾಂದರೆ ನೀಟಾಗಿ ಬೇಯಲ್ಲ. ಕ್ರಂಚಿಯಾಗಿ ಚೆನ್ನಾಗಿ ಬಂದಿದೆ. ಆಲೂಗಡ್ಡೆ ಬೀನ್ಸು ಎರಡೂ ಕೂಡ ತುಂಬಾ ಕ್ರಂಚಿಯಾಗಿ ಬಂದಿದೆ. ಮಕ್ಳಿಗೂ ಕೂಡ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಇದು. ಹಾಗೆ ಒಂದೊಂದನ್ನೇ ತಗೊಂಡು ತಿನ್ನೋದಕ್ಕೆ ಊಟ ಮಾಡೋವಾಗ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಕೂಡ ಸೇರಿಸಿ ತಿನ್ಬೋದು. ನನ್ನ ಮಕ್ಕಳು ಇದನ್ನ ಮೊಸರನ್ನದ ಜೊತೆಗೆ ಸೈಡಲ್ಲಿ ಇಟ್ಕೊಂಡು ಒಂದೊಂದನ್ನೇ ತೊಗೊಂಡು ತಿನ್ನೋದಕ್ಕೆ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಇಲ್ಲ ಹಾಗೇ ಚಾಟ್ಸ್ ಥರ ಬೇಕಿದ್ರೂ ಕೂಡ ತಿನ್ಬೋದು. ಎಲ್ಲ ರೀತಿಲೂ ಚೆನ್ನಾಗೇ ಆಗುತ್ತೆ.
ಉಪ್ಪು ಹುಳಿ ಖಾರ ಎಲ್ಲದರ ಜೊತೆಗೆ ಕ್ರಂಚಿಯಾಗಿ ಟೇಸ್ಟ್ ಇರೋ ಆಲೂ ಚಟ್ಪಟ್ ರೆಡಿ. ನೋಡ್ರಲ್ವಾ, ಆಲೂ ಬೀನ್ಸ್ ಚಟ್ಪಟ್ ಎಷ್ಟು ಸುಲಭ ಮಾಡೋದು. ಖಂಡಿತವಾಗಿಯೂ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.